ಮಾಪನ ಸೌಧದ ಮೇಲೆ ದಿಢೀರ್ ಲೋಕಾಯುಕ್ತ ದಾಳಿಯಾಗಿದೆ. ಆಹಾರ ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು, ಕಾನೂನು ಮಾಪನಶಾಸ್ತ್ರ ಇಲಾಖೆ ಮೇಲೆ ಲೋಕಾಯುಕ್ತ ರೈಡ್ ನಡೆಸಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ನೇತೃತ್ವದಲ್ಲಿ ಈ ದಾಳಿ ನಡೆದಿರೋದು. ಮಾಪನ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಲೋಕಾಯುಕ್ತ ಈ ರೈಡ್ ನಡೆಸಿದ್ದಾರೆ. ಈ ವೇಳೆ ಸಖತ್ತಾಗಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಕ್ಲಾಸ್ ತಗೊಂಡಿದ್ದಾರೆ. ಉಪಲೋಕಾಯುಕ್ತ ದಾಳಿಯ ವೇಳೆ ಮಾಪನ ಕಚೇರಿಯ ಬಹುತೇಕ ಕೊಠಡಿಗಳಿಗೆ ಬೀಗ ಹಾಕಿದ್ದನ್ನು ಗಮನಿಸಿದ್ದಾರೆ. ಸೊ ಅಧಿಕಾರಿಗಳು ಎಲ್ಲಿ ಅಂತ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಉಪಲೋಕಾಯುಕ್ತರು ಈ ವೇಳೆ ಹಾಜರಾತಿಯ ಕಳ್ಳಾಟವನ್ನು ಕೂಡ ಗಮನಿಸಿದ್ದಾರೆ. ನಾವು ಒಂದೂವರೆ ಆಯ್ತು, ನಾವು ಒಂದು ಕಾಲಿಗೆ ಬಂದಾಗ ನೀವು ಅಲ್ಲಿ ಇರ್ಲಿ 5,000 ರೂಪಾಯಿ ಕೆಟ್ಟು ಬರ ಕಟ್ಬಿಡ್ಬೇಕಾದ್ರೆ ಈ ತರದ್ದು ಡಿಸ್ಕಾಂಟ್ಯಾಕ್ಟ್ ತೋರಿಸಿದ್ರೆ ವಿ ವಿಲ್ ಟೇಕ್ ವೆರಿ ಸೀರಿಯಸ್. Made a surprise inspection to your place. We want to know each room. The controller, she does not have any control. Then we have to see the seal and seals and the extra key, second key. ಮಾಪನ ಸೌಧದ ಮೇಲೆ ಈ ರೀತಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು ನೋಡ್ತಾ ಇದ್ದೀರಾ. ಅಲ್ಲಿದ್ದಂತ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಯಾವ ರೀತಿ ಚಳಿ ಬಿಡಿಸ್ತಾ ಇದೆ ಅಂತ ಆರೋಪಗಳು ಕೇಳಿ ಬಂದಿತ್ತು ಇಲ್ಲಿನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗದ ಮೇಲೆ. ಹೀಗಾಗಿ ಇವತ್ತು ಏಕಾಏಕಿ ಮಾಪನ ಸೌಧದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾಗ ಹಲವು ಕಳ್ಳಾಟಗಳು ಬಯಲಾಗಿದೆ. ಅಟೆಂಡೆನ್ಸ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಮತ್ತೆ ಎಷ್ಟೊಂದು ಕಚೇರಿಗಳಿಗೆ ಬೀಗ ಹಾಕಿದ್ದಾರೆ, ಎಷ್ಟೋ ಸಿಬ್ಬಂದಿಗಳೇ ಇಲ್ಲ, ನಾಪತ್ತೆಯಾಗೋಗಿದ್ದಾರೆ. ಲೋಕಾಯುಕ್ತ ದಾಳಿ ಆಗುತ್ತೆ ಅಂತ ಗೊತ್ತಾಗಿ ಅಲ್ಲಿಂದ ಹೊರಟೋದ್ರ. ಇದೆಲ್ಲವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅದೇ ವಿಚಾರವಾಗಿ ಈ ಸಿಬ್ಬಂದಿಗೆ ಇನ್ನಷ್ಟು ಕ್ಲಾಸ್ ತಗೊಂಡಿದ್ದಾರೆ. ಬಹಳ ಸೀರಿಯಸ್ ಆದ ಆಕ್ಷನ್ ತಗೊಳ್ಬೇಕಾಗತ್ತೆ, ನಿಮ್ಮೆಲ್ಲ ಖಂಡಿತವಾಗ್ಲೂ ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನ್ ಕೇಳಿದ್ರು ಏನೊಂದು ನೆಪ ಸಬೂಬು ಹೇಳ್ಕೊಂಡು ಅಲ್ಲಿನ ಸಿಬ್ಬಂದಿ ಮುಂದೆ ಸಾಗ ಹಾಕೋದಕ್ಕೆ ನೋಡ್ತಿದ್ದಾರೆ. ಬಟ್ ಲೋಕಾಯುಕ್ತ ಟೀಮ್ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಏನಾಗಿದೆ ಅಂದ್ರೆ ದಾಳಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಎಷ್ಟೋ ಜನ ಅಲ್ಲಿಂದ ಹೊರಟೋಗಿದ್ದಾರೆ ಅಂತ. ಕಚೇರಿ ಎಲ್ಲ ಖಾಲಿ ಕಾಣ್ತಾ ಇದೆ. ಸಿಬ್ಬಂದಿಗಳು ಬೆರಳೆಣಿಕೆಯಲ್ಲಿದ್ದಾರೆ. ಪ್ರಮುಖ ಅಧಿಕಾರಿಗಳು ಯಾರೆಲ್ಲ ಸಿಕ್ಕಾಕೊಳ್ತೀವಿ ಅಥವಾ ಉತ್ತರ ಕೊಡಬೇಕಾಗತ್ತೆ ಅನ್ನೋಂಥವ್ರು ಇದ್ರಲ್ಲ, ಅವರೆಲ್ಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗೋದಕ್ಕೆ 10-20 ನಿಮಿಷ ಮುಂಚೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇನ್ನಷ್ಟು ಕೋಪಗೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲಿ ಹೋಗ್ತಾರೆ, ಬರಲೇಬೇಕು, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲೇಬೇಕು, ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ನಿಮ್ಮೇಲೆಲ್ಲ ಆರೋಪ ಬಂದಿರೋ ಕಾರಣಕ್ಕೇನೆ ನಾವಿಲ್ಲಿ ಬಂದು ಈ ಥರ ದಾಳಿ ಮಾಡಿರೋದು ಅಂತ. ಕಾನೂನು ಮಾಪಶಾಸ್ತ್ರನ ಇಲಾಖೆಯ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವರ್ತನೆಯನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಹಾರ ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು, ಕಾನೂನು ಮಾಪನಶಾಸ್ತ್ರ ಇಲಾಖೆ ಮೇಲೆ ಈ ರೇಡ್ ನಡೆದಿರುವಂಥದ್ದು. ದಾಳಿಯ ನೇತೃತ್ವವನ್ನು ಉಪಲೋಕಾಯುಕ್ತ ವೀರಪ್ಪ ಅವರು ವಹಿಸಿದ್ರು. ದಿಢೀರ್ ಅಂತ ಹೇಳಿ ಬಂದ ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಸಿಬ್ಬಂದಿ ಗಾಬರಿಯಾಗಿದ್ದಾರೆ. ಬಹಳಷ್ಟು ಕಚೇರಿಗಳನ್ನು ತೆಗೆದೇ ಇಲ್ಲ, ಬೀಗ ಹಾಕಿದ್ದಾರೆ. ಇನ್ನೂ ಎಷ್ಟೋ ಸಿಬ್ಬಂದಿಗಳು ಬಂದೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅಂಕಿತ ಈಗ ಮಾಪನಶಾಸ್ತ್ರ ಸೌಧದ ಮೇಲೆ
ನಡೆದಿರುವಂಥ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಪನ ಶಾಸ್ತ್ರ ಇಲಾಖೆಯ ಮೇಲೆ ಏಕಾಏಕಿ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳೇ ಶಾಕ್ ಆಗಿರುವಂತದ್ದು. ಯಾಕೆಂತಂದ್ರೆ ಸುಮಾರು 4 ಫ್ಲೋರ್ ಇದೆ, ಸಾಕಷ್ಟು ಬೇರೆ ಬೇರೆ ವಿಭಾಗದ ಕೊಠಡಿಗಳು ಕೂಡ ಇದೆ. ಸಾಕಷ್ಟು ಕೊಠಡಿಗಳು ಓಪನ್ ಆಗಿಲ್ಲ, ಅಂದ್ರೆ ಬೀಗ ಹಾಕೊಂಡು ಹೋಗಿರುವಂತದ್ದು. ಜೊತೆಗೆ ಕೆಲಸ ಮಾಡ್ತಾ ಇರಬೇಕಾದಂತಹ ಅಧಿಕಾರಿಗಳು ಯಾರು ಕೂಡ ಇಲ್ಲ. ಕೇವಲ 17 ಜನ ಮಾತ್ರ ಅಧಿಕಾರಿಗಳು ಈ ಒಂದು ಕಚೇರಿಯಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅವರನ್ನ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ತಬ್ಬಿಬ್ಬಾಗಿದ್ದಾರೆ. ಅಟೆಂಡೆನ್ಸ್ ಮೇಂಟೈನ್ ಮಾಡಿಲ್ಲ, ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡಿಲ್ಲ, ಮಾಪನ ಶಾಸ್ತ್ರ ಇಲಾಖೆ ಇದು ಎಲ್ಲವನ್ನ ಕೂಡ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಜೊತೆಗೆ ಯಾರು ಹಣವನ್ನ ಕೊಡ್ತಾರೆ ಅವರಿಗೆ ರಿಸಿಪ್ಟ್ ಅನ್ನ ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಅದ್ಯಾವುದನ್ನ ಕೂಡ ಮೇಂಟೈನ್ ಮಾಡಿಲ್ಲ. ಎಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಆಗಿದೆ ಅಂತಂದ್ರೆ ನಾಳೆಯ ಹಾಜರಾತಿ ಕೂಡ ಇವತ್ತೇ ಹಾಕೊಂಡು ಹೋಗಿದ್ದಾರೆ. ಅಂದ್ರೆ ಯಾರು ಕೂಡ ಇಲ್ಲ ಈ ಕಚೇರಿಯಲ್ಲಿ, ಕೆಲವು ಅಧಿಕಾರಿಗಳು ಸಿಬ್ಬಂದಿಗಳು ಮಾತ್ರ ಇರುವಂತದ್ದು. ಜೊತೆಗೆ ಈ ಮಾಪನ ಶಾಸ್ತ್ರ ಇಲಾಖೆಯಲ್ಲಿ ಕಂಟ್ರೋಲರ್ ಕೂಡ ಇರ್ತಾರೆ, ಆದ್ರೆ ಯಾವುದನ್ನು ಕೂಡ ಅವರು ನೀಟಾಗಿ ಕಂಟ್ರೋಲ್ ಮಾಡಿಲ್ಲ. ಸಾಕಷ್ಟು ಜನ ದೂರನ್ನ ಕೂಡ ಕೊಟ್ಟಿದ್ರಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ದೂರನ್ನ ಆಲಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಏಕಾಏಕಿ ದಾಳಿಯನ್ನ ಮಾಡಿರುವಂತದ್ದು. ಸ್ವತಃ ಲೋಕಾಯುಕ್ತ BS ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟು ಅಲ್ಲಿ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಯೊಂದು ಸಿಬ್ಬಂದಿ ಅಂದ್ರೆ ಯಾರ್ಯಾರಿದ್ದಾರೆ ಸಿಬ್ಬಂದಿ ಅವರ ಫೋನ್ ಪೇ ಮತ್ತೆ ಗೂಗಲ್ ಪೇ ಅಕೌಂಟ್ ಗಳನ್ನ ಕೂಡ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಯಾರ್ಯಾರು ರಜಾ ಇದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ, ಅಂದ್ರೆ ಅಧಿಕಾರಿಗಳು ಯಾವಾಗ ಬರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಆ ಸಂದರ್ಭದಲ್ಲೇ ಸಾಕಷ್ಟು ಜನ ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ. ಅಂದ್ರೆ ಇದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಯಾರು ಕೂಡ ಬೀಗ ಹಾಕೊಂಡು ಹೋಗೋ ಹಾಗಿಲ್ಲ. ಜೊತೆಗೆ ಇರುವಂತಹ ಕಬೋರ್ಡ್ಗಳೇನಿದೆ ಎಲ್ಲಾ ಕಬೋರ್ಡ್ಗಳಿಗೆ ಬೀಗ ಹಾಕೊಂಡು ಬೀಗ ಸಮೇತ ಹೋಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು. ಅಂದ್ರೆ ಅಧಿಕಾರಿಗಳ ನಡವಳಿಕೆ ಏನಿದೆ ಅದು ದೊಡ್ಡ ಶಾಕ್ ಆಗಿರುವಂತದ್ದು. ಬೇರೆ ಬೇರೆ ಅಧಿಕಾರಿಗಳನ್ನ ಕರೆದು ಅವರನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸುಳ್ಳು ಆನ್ಸರ್ ಅನ್ನ ಲೋಕಾಯುಕ್ತರಿಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅಂದ್ರೆ ಸುಳ್ಳು ಹೇಳಿದ್ರೆ ನಿಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೋದಾಗಿ BS ಪಾಟೀಲ್ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅವ್ಯವಸ್ಥೆ ಆಗಿದೆ. ಜನಕ್ಕೆ ಯಾವ ರೀತಿಯಾಗಿ ಇವರ ಸಹಕಾರ ಸಿಗ್ಬೇಕು ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಇನ್ನೊಂದು ವಿಪರ್ಯಾಸ ಅಂತಂದ್ರೆ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಯ ಕಚೇರಿಯ ಎಂಟ್ರೆನ್ಸ್ ಅಲ್ಲೇ ಒಂದು ಸೂಚನಾ ಫಲಕವನ್ನ ಹಾಕಿದ್ದಾರೆ. ಯಾರು ಕೂಡ ಮೊಬೈಲ್ ಅನ್ನ ಒಳಗಡೆ ತೆಗೆದುಕೊಂಡು ಬರೋ ಹಾಗಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಇದು ಕೂಡ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.